ಕಾಕ್ರೋಚ್ ಜನತಾ ಪಾರ್ಟಿ ಇದು ನೀಟ್ ಪರೀಕ್ಷೆಯಲ್ಲಿ ಆಗಿರುವಂಥ ವಿದ್ಯಾರ್ಥಿಗಳ ಅನ್ಯಾಯವನ್ನು ಕಾಣಕ್ಕಾಗದೆ ಹುಟ್ಟಾಕಿರುವಂತಹ ಅಭಿಜಿತ್ ಹುಟ್ಟಾಕಿರುವಂತಹ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ನಿಮ್ಮ ಒಂದು ಆಂದೋಲನ ದೇಶಾದ್ಯಂತ ನಡೀತಾ ಇರೋದು ಪ್ರತಿಯೊಬ್ಬರು ವೀಕ್ಷಿಸ್ತಿದ್ದಾರೆ. ಸಂತೋಷ. ಆದರೆ ದಯವಿಟ್ಟು ನಿಮ್ಮ ಆಂದೋಲನವನ್ನು ಇವತ್ತಿಗೆ ನಿಲ್ಲಿಸ್ಬಿಡಿ. ಇದು ಯಾವತ್ತಿಗೂ ಸಕ್ಸಸ್ ಆಗಲ್ಲ. ನನ್ನ ಪ್ರಕಾರ ಹೇಳಬೇಕು ಅಂತಂದರೆ, ನಿಮಗೆ ಖಾನ್ ಸರ್ ಅನ್ನುವಂಥ ಪಾಟ್ನಾದ ಅತಿ ದೊಡ್ಡ ಶಿಕ್ಷಕ, ಅತಿ ಪ್ರಖ್ಯಾತ ಶಿಕ್ಷಕ ನಿಮ್ಗೆಲ್ಲರಿಗೂ ಬುದ್ಧಿ ಮಾತು ಹೇಳಿದರು. ನಿಮ್ಮ ಮುಖವನ್ನು ತೋರಿಸ್ಬೇಡಿ, ಇವತ್ತಲ್ಲ ನಾಳೆ ನಿಮ್ಮನ್ನು ಈ ರಾಜಕಾರಣಿಗಳು ಮಟ್ಟ ಹಾಕ್ತಾರೆ ಅನ್ನೋವಂಥ ಬುದ್ಧಿ ಮಾತನ್ನು ಅವತ್ತೇ ಅವ್ರು ಹೇಳಿದರು. ಆದರೂ ಇವತ್ತಿನ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಗಿರುವಂಥ ಅನ್ಯಾಯವನ್ನು ನೀವು ನೋಡೋಕ್ಕಾಗದೆ ನಿಮ್ಮ ಆಂದೋಲನವನ್ನು ಪ್ರಾರಂಭ ಮಾಡಿದ್ರಿ. ದೇಶವ್ಯಾಪಿ ನೀವೆಲ್ಲ ಕಡೆನೂ ಚಳುವಳಿಗಳನ್ನು ಮಾಡ್ತಾ ಬಂದಿದ್ದೀರಾ. ಸಂತೋಷನೇ. ಆದರೆ ಒಂದು ಮಾತು ನೆನ್ಪಿಟ್ಕೋ, ಭರತ್ ತಿವಾರಿ ಅನ್ನೋ ಹುಡುಗನನ್ನು ತನ್ನ ಊರಿನ ಎಲ್ಲ ಸಮಸ್ಯೆಗಳನ್ನು, ಅಲ್ಲಿನ ನೀರು, ಬೆಳಕು, ರಸ್ತೆ ಅವ್ಯವಸ್ಥೆ ಬಗ್ಗೆ ಧ್ವನಿ ಎತ್ತಿದ ಅವನನ್ನು ಹುಚ್ಚ ಎಂದು ಹೇಳಿ ಹಾಡು ಹಗಲೇ ಜನರ ಮುಂದೆ ನಡುಬೀದಿಯಲ್ಲಿ ಹೊಡೆದು ಸಾಯಿಸ್ಬಿಟ್ರು. ಕಾಕ್ರೋಚ್ ಜನತಾ ಪಾರ್ಟಿಯ ಅಭಿಜಿತ್, ನಿನಗಿದು ನೇರ ಸಂದೇಶ. ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಒಬ್ಬ ವ್ಯಕ್ತಿ ಮುಂದೆ ಬಂದಿರೋನನ್ನೇ ಬಿಟ್ಟಿಲ್ಲ ಅಂಥದ್ರಲ್ಲಿ ನಮ್ಮ ಬುಡಕ್ಕೆ ಕೈ ಹಾಕಿರೋ ನಿನ್ನನ್ನು ನಾವು ಬಿಡ್ತೀವ? ಇವತ್ತಲ್ಲ ನಾಳೆ ನಿನ್ನ ಮೇಲೆ ಒಂದು ದೊಡ್ಡದಾದಂತಹ ಒಂದು ಕೇಸನ್ನು ಹಾಕ್ಬಿಟ್ಟು ನಿನ್ನನ್ನು ಹಗರಣದಲ್ಲಿ ಸಿಕ್ಕಾಕ್ಸಿ, ನೀನು ಯಾವುದೋ ದೇಶದ ಜೊತೆಗೆ ಲಿಂಕ್ ಹೊಂದಿದೆಯಾ, ನೀನು ಮುಂದೆ ಏನೇನೋ ಮಾಡಬೇಕಂತ ಸ್ಕೆಚ್ ಹಾಕಿದ್ದೆ, ನಿನ್ನನ್ನು ಹೊಡೆದು ಹಾಕಿದ್ದೀವಿ ಅಥವಾ ನಿನ್ನನ್ನು ಬಂಧಿಸಿದ್ದೀವಿ ಅಂತೇಳಿ ಕತೆ ಕಟ್ಬಿಟ್ಟು ಒಂದು ಸಾರಿ ನೀನೇನಾದರೂ ಒಳಗಡೆ ಹೋದೆ ಅನ್ಕೋ, ಅದ್ರ ಹಿಂದೆನೇ ಮೀಡಿಯಾದವರು ಕಾಯ್ತಾ ಇರ್ತಾರೆ. ನೀನು ಯಾವ ಗೋಧಿ ಮೀಡಿಯಾ ಅಂದ್ಬಿಟ್ಟು ಅವ್ರನ್ನೆಲ್ಲ ತೆಗಳ್ತಾ ಇದೆಯಾ ನೋಡು, ಅವರೇ ನಿನಗೆ ಮಾರಕ. ಒಂದು ಸಾರಿ ನೀನೇನಾದರೂ ರಾಜಕಾರಣಿಗಳ ಕೈಗೆ ಸಿಕ್ಕಿ ಅಧಿಕಾರಿಗಳಿಂದ ತಪ್ಪನ್ನು ಕಂಡು ಹಿಡಿದು ಅವರೇನಾದರೂ ನಿನ್ನನ್ನು ಒಳಗೆ ಹಾಕಿದ್ರು ಅನ್ಕೋ, ಮುಗೀತು ನಿನ್ನ ಕತೆ. ಆಮೇಲೆ ಅವ್ರು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಇವನು ಬೇರೆ ದೇಶದ ಜೊತೆಗೆ ಲಿಂಕ್ ಹೊಂದಿದ್ದ, ಬೇರೆ ಬೇರೆ ದೇಶಗಳಿಂದ ಹಣವನ್ನು ಟ್ರಾನ್ಸಾಕ್ಷನ್ ಮಾಡ್ಕೊಳ್ತಿದ್ದ ಅಂತ ಹೇಳಿ. ಕೆಲವೊಂದು ಗೋಧಿ ಮೀಡಿಯಾಗಳು ಕಾಯ್ತಾ ಇರ್ತಾರೆ. ನಿನ್ನ ಹಗರಣವನ್ನು ದೊಡ್ಡದಾಗಿ ತೋರಿಸ್ಬಿಟ್ಟು ಜನರಿಗೆ ಮಂಗ ಮಾಡ್ತಿದ್ದ, ನಿಮ್ಮನ್ನೆಲ್ಲ ಮೋಸ ಮಾಡ್ತಿದ್ದ ಮಹಾಜನಗಳೇ ಅಂಥೇಳಿ ತುಂಗಿಬಿಡ್ತಾರೆ. ನಮ್ಮ ಜನನ ಅವ್ರು ಹೇಳಿದ್ದನ್ನು ನಂಬಿಬಿಡ್ತಾರೆ. ಅಂತೂ ನಿನ್ನ ಭವಿಷ್ಯ ನಿನ್ನ ಕೈಲಿದೆ. ಆದರೆ ಜಾಗರೂಕತೆಯಿಂದ ನೀನು ಮುಂದುವರಿಬೇಕು. ಮತ್ತು ಭಗತ್ ತಿವಾರಿಯ ಸಾವು ನಿನಗೆ ಪಾಠ ಕಲಿಸ್ಕೋಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.